ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಈಗ ಆಲ್ರೆಡಿ SSC GDಗೆ ಸಂಬಂಧಿಸಿದಂತೆ ಎಕ್ಸಾಮ್ ಮುಗಿದು ಹತ್ತತ್ರ 2 ತಿಂಗಳು ಕೂಡ ಕಳೆದೋದು. ಹಾಗಿದ್ದರೆ ಇದಕ್ಕೆ ಸಂಬಂಧಿಸಿದಂತೆ ಫಿಸಿಕಲನ್ನು ಯಾವಾಗ ಕರೀತಾರ, ಹಾಗಿದ್ದರೆ ಫಿಸಿಕಲ್ ಕಟಾಪ್ ಎಷ್ಟು ನಿಲ್ತದ, ಹಾಗಿದ್ದರೆ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ರೆ ಸೇಫು ನಾವು ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟ್ ಮಾಡಿದರೆ, ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ. ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗುತ್ತೆ ಸ್ನೇಹಿತರೆ. ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ. ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ. ಅದೇ ರೀತಿಯಲ್ಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೆದ ನೋಟ್ಸ್ ಕೂಡ ಇರ್ತವೆ. ಸ್ನೇಹಿತರೆ, ನೀವು ನೋಟ್ಸ್ ನೋಡ್ಬೋದು. ಈ ರೀತಿ ನೋಟ್ಸ್ ಇರ್ತದೆ. ಪ್ರತಿಯೊಂದು ಇದು ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ. ಎಲ್ಲ ಟಾಪಿಕನ್ನು ಕವರ್ ಮಾಡಿದ ನೋಟ್ಸ್ ಇರ್ತಾವೆ. ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು, ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು. ಅದೇ ರೀತಿ ನಿಮ್ಮದು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ. ಕೇವಲ 200 ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ. ಈ ನೋಟ್ಸಿನ ಬೆಲೆ ಮೊದಲಿಗೆ 999 ನೀಡ್ತಾ ಇದ್ರು. ಸ್ನೇಹಿತರೆ, ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತೇಳಿ ಈಗ 300 ರೂಪಾಯಿಗಾಗಿ ನೀಡ್ತಾರೆ. ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ. ಯಾರಿಗಾದರೂ RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿರೋ ನೋಟ್ಸ್ ಕೂಡ ಇರ್ತವೆ ಇವ್ರ ಹತ್ರ. ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ಸಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಬಹುದು. 9538151535ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ PDF ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ. ಸ್ನೇಹಿತರೆ, ನೀವೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರೋ GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ರೀಸನಿಂಗು, ಓಲ್ಡ್ ಕ್ವಶನ್ ಪೇಪರು ಜೊತೆಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ 200 ರೂಪಾಯಿಗಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ನೀಡ್ತಾ ಇದ್ದಾರೆ. ಯಾರಿಗಾದರೂ ನೋಟ್ಸ್ ಬೇಕಾಯ್ತಾರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇವ್ರ ಹತ್ರ GKಗೆ ಸಂಬಂಧಿಸಿ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಡೀಟೇಲ್ಸ್ ನೋಟ್ಸು, ಮತ್ತು ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ 1000ಕ್ಕಿಂತ ಹೆಚ್ಚಿನ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಅದ್ರ ಜೊತೆಗೆ ನಿಮಗೆ ಡೀಟೇಲ್ಸ್ ನೋಟ್ಸು, ಮತ್ತು ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ ಆಲ್ಮೋಸ್ಟ್ ಎಲ್ಲ 70 to 80% ಸಿಲೆಬಸ್ ಕವರ್ ಆಗಿರೋ ಡೀಟೇಲ್ಸ್ ನೋಟ್ಸು. ಇದು ಸುಂದರ ಕೈ ಬರೆದ ನೋಟ್ಸ್ ಇರುತ್ತೆ. ಮತ್ತು ನಿಮಗೆ ಕರೆಂಟ್ ಅಫೇರ್ಸು ಕೂಡ ಕಳಿಸ್ತಾರೆ. ಮತ್ತು ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸ್ತಾರೆ. ಇಂಟ್ರೆಸ್ಟ್ ಇರೋ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ. ಯಾರು ಕೂಡ ಕಾಲನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ಆದಷ್ಟು ವಾಟ್ಸಪ್ ಮುಖಾಂತರ ಮೆಸೇಜನ್ನು ಮಾಡಿ. ಬನ್ನಿ ಸ್ನೇಹಿತರೆ, ಹೇಗಿದ್ದರೆ ಕರ್ನಾಟಕ SSC GD ಕಟಾಪ್ ಎಷ್ಟು ನಿಲ್ತದ, ಇದನ್ನು ಈಗ ಪುರುಷರು ಕೂಡ ಬರೆದಿದ್ದಾರೆ, ಮಹಿಳೆಯರು ಕೂಡ ಬರೆದಿದ್ದಾರೆ. ಸ್ನೇಹಿತರೆ, ಈಗ ವಿಡಿಯೋ ನೋಡೋಕತ್ತರ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ನೀವು ಪುರುಷರಾಗಿದ್ದರೆ M ಅಂತ ಬರೆದು ನಿಮ್ಮ ಸ್ಕೋರ್ ಹಾಕಿ, ಅದೇ ರೀತಿ ಮಹಿಳೆಯರಾಗಿದ್ದರೆ P ಅಂತ ಬರೆದು ನಿಮ್ಮ ಸ್ಕೋರನ್ನು ಹಾಕಿ. ಮುಂದಿನ ವಿಡಿಯೋದಲ್ಲಿ ನಾವು 1:1ಗೆ ಎಷ್ಟು ಅಭ್ಯರ್ಥಿಗಳು ಆಯ್ಕೆ ಹಾಕಿರ, ಅದೇ ರೀತಿ ಕಟಾಪ್ ಎಷ್ಟು ನಿಲ್ತದೆ ಎಕ್ಸ್ಪೆಕ್ಟೆಡ್ ವಿಡಿಯೋನ ಕೂಡ ಮಾಡ್ತೀವಿ. ಬನ್ನಿ, ಹಾಗಿದ್ದರೆ ಮೊದಲಿಗೆ ನಿಮ್ಮದು ಫಿಸಿಕಲ್ ಯಾವಾಗ ನಡೀತದೆ ಅಂತ ತಿಳ್ಕೊಂಬರೋಣ. ಸ್ನೇಹಿತರೆ, ಈಗ ಆಲ್ರೆಡಿ ಇವರು ಏನು ಮಾಡಬೇಕಿತ್ತಪ್ಪ, ಈಗ ನಿಮ್ದು ಇದಕ್ಕೆ ಸಂಬಂಧಿಸಿದಂತೆ ನಾರ್ಮಲೈಸೇಷನ್ ಮಾರ್ಕ್ಸನ್ನು ಬಿಡಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಅವ್ರಿಗೆ ಆಲ್ರೆಡಿ ಎಕ್ಸಾಮ್ ಮುಗಿದ ಮೇಲೆ ಫಸ್ಟಿಗೆ ಬಿಡುವುದೇ ನಾರ್ಮಲೈಸೇಷನ್ ಮಾರ್ಕ್ಸನ್ನು ಬಿಡಬೇಕು. ನಾರ್ಮಲೈಸೇಷನ್ ಮಾರ್ಕ್ಸ್ ಬಿಟ್ಟ ನಂತರ ನಿಮ್ಮದು ಫಿಸಿಕಲನ್ನು ಅವರು ಅನೌನ್ಸ್ ಮಾಡ್ತಾರೆ. ಅಲ್ಲಿವರೆಗೆ ಮಾಡಂಗಲ್ಲ ರೀ. ಆಲ್ಮೋಸ್ಟ್ ಎಲ್ಲ ಈ ಇನ್ನೊಂದು 10ರಿಂದ 15 ದಿನದ ಒಳಗಡೆ ನಿಮ್ಮದು ನಾರ್ಮಲೈಸೇಷನ್ ಮಾರ್ಕ್ಸನ್ನು ಬಿಡ್ತಾರೆ. ನಾರ್ಮಲೈಸೇಷನ್ ಮಾರ್ಕ್ಸನ್ನು ಬಿಟ್ಟ ನಂತರ ಭಾಳ ಏನೋ ಗ್ಯಾಪ್ ಕೊಡಂಗಿಲ್ಲ ರೀ ನಿಮಗೆ. ಅವರು ಭಾಳದೊಂದು 15ರಿಂದ 20 ದಿನದ ಒಳಗಡೆ ಅವರು ಫಿಸಿಕಲನ್ನು ಅನೌನ್ಸ್ ಮಾಡ್ತಾರೆ. ಲಾಸ್ಟ್ ಟೈಮ್ ಇದೇ ರೀತಿ ಆಗಿತ್ತು, ಅದಕ್ಕಾಗಿ ಹೇಳ್ತಾ ಇರೋದು. ಯಾಕಪ್ಪ ಅಂದರೆ ಮುಂದಿನ ತಿಂಗಳಿಂದ ಮಾನ್ಸೂನ್ ಮಾರುತಗಳು ಬರ್ತವೆ. ಮಾರುತಗಳು ಏನಾದರೂ ಮಳೆ ಬಂತಂದ್ರೆ ಮತ್ತೆ ಎಕ್ಸ್ಟೆಂಡ್ ಆಗ್ತದೆ ರೀ. ಒಮ್ಮೆ ಏನೋ ಇಲ್ಲಿ ಮಳೆ ಬಂದು ಸೇರ್ತಪ್ಪ ಅಂದ್ರೆ ನಿಮ್ಮದು ಎಲ್ಲಿವರೆಗೆ ಎಕ್ಸ್ಟೆಂಡ್ ಆಗ್ತದೆ ಅಂದ್ರೆ ಆಗಸ್ಟ್ವರೆಗೂ ಕೂಡ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಇವರು ಬೇಗನೆ ಈಗ ಏನಾದರೂ ಬಿಟ್ರಂದ್ರೆ ನಿಮ್ಮದು ಇದು ಜೂನ್ ಒಳಗಡೆ ಆಗೋ ಸಾಧ್ಯತೆ ಇರ್ತದೆ. ಇಲ್ಲಪ್ಪ ಅಂದ್ರೆ ಈ ಮಂತ್ದಾಗ ಏನೋ ನಾರ್ಮಲೈಸೇಷನ್ ಮಾರ್ಕ್ಸನ್ನು ಬಿಡದೇ ಇದ್ರಂದ್ರೆ ನಿಮ್ಮದು ಫಿಸಿಕಲ್ ಬಂದು ಯಾವಾಗ ನಡೀತದಪ್ಪ ಅಂದರೆ ನಿಮ್ಮದು ಒಮ್ಮೆ ಆಗಸ್ಟ್ವರೆಗೆ ಹೋಗ್ತದೆ. ಯಾಕಂದ್ರೆ ಮಳೆಗಾಲದಲ್ಲಿ ಫಿಸಿಕಲನ್ನು ಕಂಡಕ್ಟ್ ಮಾಡೋಕ್ಕಾಗಲ್ಲ ರೀ. ಯಾಕಂದರೆ ಒಂದಿಷ್ಟು ಅಭ್ಯರ್ಥಿಗಳಿಗೆ ಮಳೆ ಇಲ್ಲಾರದಾಗ ಅನುಕೂಲ ಆಗಿಬಿಡ್ತದೆ, ಅವ್ರು ಸರಿಯಾಗಿ ಓಡ್ತಾರೆ. ಬಟ್ ಉಳಿದ ಅಭ್ಯರ್ಥಿಗಳಿಗೆ ಮಳೆ ಆತಂದ್ರೆ ಅದರೊಳಗೆ ಈ ಸಾರಿ ಗ್ರೌಂಡ್ನಲ್ಲಿ ಓಡಿಸ್ತೀವಿ ಅಂತ ಅನ್ನಕತ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಅಫಿಷಿಯಲಾಗಿ ಕೂಡ ಮಾಹಿತಿ ಕೂಡ ಬಂದಿರ್ತದೆ. ಅದಕ್ಕಾಗಿ ಇದನ್ನು ಈ ಸಾರಿ ಎಷ್ಟೇ ಆದರೂ ಕೂಡ ಈಗ ಈ 15ರಿಂದ 20 ದಿನದ ಒಳಗೆ ನಾರ್ಮಲೈಸೇಷನ್ ಮಾರ್ಕ್ಸನ್ನು ಬಿಟ್ಟು ಮತ್ತೆ ಅದಕ್ಕೆ ಸಂಬಂಧಿಸಿದಂತೆ ಫಿಸಿಕಲ್ಗೆ ಆಯ್ಕೆಯಾದ ಅಭ್ಯರ್ಥಿಗಳದ್ದು ಲಿಸ್ಟ್ ಕೂಡ ಬಿಡಬೇಕು. ಇಲ್ಲ ಅಂದರೆ ನಿಮ್ಮದು ಫಿಸಿಕಲ್ ಯಾವಾಗ ಹೋಗ್ತದಪ್ಪ ಅಂದ್ರೆ ಆಗಸ್ಟಲ್ಲಿ ಹೋಗ್ತದೆ. ಇದನ್ನು ನೆನಪಿರಲಿ. ಹಾಗಿದ್ರೆ ಫಿಸಿಕಲ್ಗೆ ಕಟಾಪ್ ಎಷ್ಟು ನಿಲ್ತದೆ ರೀ, ಅದನ್ನು ಈಗ ನೋಡ್ಕೊಂಬರೋಣ. ಸ್ನೇಹಿತರೆ, SSC GDಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟಾಪ್ ಆಗಿರ್ತದೆ. ಇದು ಬಂದು ಫೈನಲ್ ಕಟಾಪ್ ಆಗಿರಂಗಿಲ್ಲ.
ಸ್ನೇಹಿತರೆ, ಇದು ಬಂದು ಪುರುಷ ಅಭ್ಯರ್ಥಿಗಳಿಗೆ ಮೊದಲಿಗೆ ನೋಡಿದರೆ ಸ್ನೇಹಿತರೆ ಪುರುಷ ಅಭ್ಯರ್ಥಿಗೆ ಮತ್ತು ಮಹಿಳಾ ಅಭ್ಯರ್ಥಿಗೆ ಸ್ವಲ್ಪ ಕಡಿಮೆ ಇರ್ತದೆ ಕಟಾಪು. ಸ್ನೇಹಿತರೆ ಈ ಸಾರಿ ಕೂಡ ಕಟಾಪ್ ಕೂಡ ಜಾಸ್ತಿ ನಿಲ್ಲುವ ಸಾಧ್ಯತೆ ಐತ್ರಿ. ಯಾಕಪ್ಪ ಅಂದರೆ ಎಕ್ಸಾಮ್ ಕೂಡ ಕನ್ನಡದಲ್ಲಿ ಇತ್ತು. ಎಕ್ಸಾಮ್ ಕನ್ನಡದಲ್ಲಿ ಇದ್ದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಎಕ್ಸಾಮನ್ನು ಕೂಡ ಬರೆದಿದ್ರು. ಅದಕ್ಕಾಗಿ ಕಟಾಪ್ ಕೂಡ ಜಾಸ್ತಿ ನಿಲ್ತದೆ. ಮತ್ತು ಆಲ್ರೆಡಿ ಈಗ ಇಲಾಖೆಯಂತರ SSC GD ಇಲಾಖೆಯಂತರ ಈಗ ಪೋಸ್ಟ್ ಕೂಡ ಜಾಸ್ತಿ ಮಾಡ್ಯಾರಿ. ಪೋಸ್ಟ್ ಜಾಸ್ತಿ ಮಾಡಿದ್ದಕ್ಕೆ ಭಾಳ ಅಂದ್ರೆ ಒಂದೆರಡು ಅಂಕ ಕಟಾಪ್ ಕಡಿಮೆ ನಿಲ್ಬೋದು. ತಿಳಿತಲ್ಲ ಸ್ನೇಹಿತರೆ. ಹಾಗಿದ್ದರೆ ಇದು ಬಂದು ನಾರ್ಮಲೈಜೇಷನ್ನ ಬಿಟ್ಟು ಇದು ಜಸ್ಟ್ ನಿಮ್ಮದು ಸ್ಕೋರು. ಯಾಕಂದ್ರೆ ನಾರ್ಮಲೈಜೇಷನ್ ಯಾವ ರೀತಿ ಬಿಡ್ತಾರಪ್ಪ ಅಂದ್ರೆ ಅವರು ಇಲ್ಲಿ ವೇರಿಯೇಷನ್ ಆಗೋ ಸಾಧ್ಯತೆ ಇರ್ತದೆ ರೀ. ಯಾಕಂದ್ರೆ ಒಬ್ಬರಿಗೆ ಟಫ್ ಕ್ವಶನ್ ಪೇಪರ್ ಬಂದಿರ್ತದೆ, ಒಬ್ಬರಿಗೆ ಈಸಿ ಬಂದಿರ್ತದೆ. ಅದನ್ನು ನೋಡ್ಕೊಂಡು ಅವರು ಸರಿಯಾದ ರೀತಿ ಟ್ಯಾಲಿಯನ್ನು ಮಾಡಿ ಶಿಫ್ಟ್ ವೈಸ್ ಅವರು ನಾರ್ಮಲೈಜೇಷನ್ ಮಾರ್ಕ್ಸನ್ನು ಬಿಡ್ತಾರೆ. ಅದರ ಮೇಲೆ ನಿಮ್ಗೆ ಡಿಪೆಂಡಾಗಿ ಫಿಸಿಕಲನ್ನು ಕರೀತಾರೆ. ಸ್ನೇಹಿತರೆ ಫಿಸಿಕಲ್ಗೆ ಬಂದು ನಿಮ್ಮದು 1:8 ಫಿಸಿಕಲನ್ನು ಕರೀತಾರೆ. ನೆಕ್ಸ್ಟ್ 1:1ಗೆ ಮೆಡಿಕಲನ್ನು ಕರೀತಾರೆ. ಸ್ವಲ್ಪ ಮೆಡಿಕಲ್ ಟಫ್ ಇರ್ತೈತಿ. ಅದಕ್ಕೆ ಸಂಬಂಧಿಸಿದಂತೆ ಮುಂದೆ ಹಿಡಿದಲ್ಲಿ ಫಿಸಿಕಲ್ಗೆ ಮೆಡಿಕಲ್ಗೆ ಏನೇನೆಲ್ಲ ಇರುತ್ತದೆ ಹೇಳ್ತೀವಿ. ಸ್ನೇಹಿತರೆ ನಿಮ್ಮದು ಫಿಸಿಕಲ್ ಬಂದು ಇಲ್ಲಿ 5 ಕಿಲೋಮೀಟ್ರ್ ಓಡಿದಿರ್ತದೆ. ಅದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಅದಕ್ಕಾಗಿ ಆದಷ್ಟು ಅಭ್ಯರ್ಥಿಗಳು ಪ್ರಾಕ್ಟೀಸನ್ನು ಮಾಡಿರಿ. ಇಷ್ಟು ಸ್ಕೋರ್ ನಿಮ್ದು ಏನಾದರೂ ಇತ್ತಂದ್ರೆ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ಪುರುಷ ಅಭ್ಯರ್ಥಿ ನೀವೇನಾದರೂ ಆಗಿದ್ರಪ್ಪ ಅಂದ್ರೆ 73 to 75+ ಇತ್ತಂದ್ರೆ ನೀವು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ಆಲ್ಮೋಸ್ಟ್ ಎಲ್ಲ ಇದಕ್ಕಿಂತ 1-2 ಅಂಕ ಕಮ್ಮಿ ಇದ್ದರೂ ಕೂಡ ಮಾಡಿರಿ. ಯಾಕಪ್ಪ ಅಂದ್ರೆ ಒಮ್ಮೆ ಸಡನ್ನಾಗಿ ಆಯ್ಕೆ ಆದ್ರೆ ಅಂದ್ರೆ ಒಮ್ಮೆ ಸಡನ್ನಾಗಿ ಫಿಸಿಕಲ್ ಕೂಡ ನಡೆಸಿದ್ರೆ ಅಂದ್ರೆ ನಿಮ್ಗೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಯಾಕಪ್ಪ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ರನ್ನಿಂಗ್ ಹೋದ್ರೆ ಅಂದ್ರೆ ಅದು 1 ಕಿಲೋಮೀಟ್ರ್ ಅಲ್ರಿ, ಓಡೋದು 5 ಕಿಲೋಮೀಟ್ರ್ ಇರ್ತದೆ. ಇಲ್ಲಿ ಇರೋದು ಮೇನ್ ಆಗಿ ನಿಮ್ಮದು ಫಿಸಿಕಲ್ ಒಂದೇ ಇದ್ದರೂ ಕೂಡ ಸ್ವಲ್ಪ ಟಫ್ ಇರ್ತದೆ. ರನ್ನಿಂಗ್ 5 ಕಿಲೋಮೀಟ್ರ್ ಓಡೋದಿರ್ತದೆ. ಟೈಮ್ ಎಲ್ಲ ರಗಡ್ ಇರ್ತದೆ. 24 ನಿಮಿಷವರೆಗೂ ಕೂಡ ಟೈಮ್ ಇರ್ತದೆ. ಬಟ್ ಆದರೂ ಕೂಡ ಆ ಟೈಮ್ದಲ್ಲಿ ಕವರ್ ಮಾಡ್ಕೋಬೇಕಂದ್ರೆ ಇಲ್ಲಿ ಪ್ರಾಕ್ಟೀಸನ್ನು ಮಾಡಿರ್ಬೇಕು ರೀ. ಅದಕ್ಕಾಗಿ ಪ್ರಾಕ್ಟೀಸನ್ನು ಇಂಥ ಅಭ್ಯರ್ಥಿಗಳು ಸ್ಟಾರ್ಟ್ ಮಾಡಿರಿ. ಇಷ್ಟು ಸ್ಕೋರ್ ಇತ್ತಂದ್ರೆ ನೀವು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ಇನ್ನು OBC ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನ ತೆಗೆದುಕೊಂಡ್ರೆ ನೀವು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಬೇಕಪ್ಪ ಅಂದ್ರೆ 70+ ಸ್ಕೋರ್ ಆಗಿತ್ತಂದ್ರೆ 70, 71, 69 ಈ ರೀತಿ ಸ್ಕೋರ್ ಏನಾದರೂ ಇತ್ತಂದ್ರೆ ನೀವು ಕೂಡ OBC ಅಭ್ಯರ್ಥಿಗಳು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ಇದಕ್ಕೂ ಕೂಡ ಎದಕ್ಕೆ ಹೇಳಕತ್ತೇನಪ್ಪ, ಇದಕ್ಕೂ ಕೂಡ 1-2 ಮಾರ್ಕ್ಸ್ ಕಡಿಮೆ ಇದ್ದರೂ ಕೂಡ ಪ್ರಾಕ್ಟೀಸನ್ನು ಮಾಡಿರಿ. ಯಾಕಪ್ಪ ಅಂದ್ರೆ ಇಲ್ಲಿ ನಿಮ್ದು ಏನಾದರೂ ನಾರ್ಮಲೈಜೇಷನ್ ತೆಗೆದು ಹೆಚ್ಚಿನ ಸ್ಕೋರ್ ಬಂತಪ್ಪ ಅಂದ್ರೆ ಅವಾಗ ನೀವು ಕೂಡ ಆಯ್ಕೆ ಹಾಕಿರ್ತೀರಿ. ಅದಕ್ಕಾಗಿ 1-2 ಅಂಕಗಳು ಕಡಿಮೆ ಇದ್ದರೂ ಕೂಡ ಈ ಸಾರಿ ಕೂಡ ನೀವು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ಲಾಸ್ಟ್ ಟೈಮು ನಿಮ್ಮದು ನಾರ್ಮಲೈಜೇಷನ್ ಹಿಡ್ಕೊಂಡು ನಿಮ್ದು ಇಲ್ಲಿ 78 ನಿಂತಿತ್ತು ರೀ ಫಿಸಿಕಲ್ಗೆ. ಜಸ್ಟ್ ಫಿಸಿಕಲ್ಗೆ 1:1 ಅಲ್ಲ. ಅದಕ್ಕಾಗಿ ಫಿಸಿಕಲ್ಗೆ ಇಷ್ಟ ನಿಂತಿತ್ತಪ್ಪ ಅಂದ್ರೆ ಮತ್ತು ನಾರ್ಮಲೈಜೇಷನ್ ಇಲ್ಲಿ 8-10 ಬಂದು ಅಂದ್ರೆ ನೀವು ಅದಕ್ಕಿಂತ ಜಾಸ್ತಿನೇ ಆಗಿಬಿಡ್ತೀರಿ. ಅದಕ್ಕಾಗಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ನೀವು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡೋದು ಉತ್ತಮ. ಎಷ್ಟಪ್ಪ ಹಂಗಂದ್ರೆ ಇದಕ್ಕಿಂತ ನಾನು ಜಾಸ್ತಿ ಇರಲಿ ಮೀಡಿಯಮ್ ಸ್ಕೋರನ್ನು ತೆಗೆದುಕೊಂಡು ಹೇಳಕತ್ತಿದ್ರಿ. ಇದು ಲಾಸ್ಟ್ ಟೈಮಿಗೆ ಇದನ್ನು ಎಲ್ಲ ಕಂಪೇರ್ ಮಾಡಿಕೊಂಡು ಹೇಳ್ತಾ ಇರೋದು. ಅದಕ್ಕಾಗಿ ಆದಷ್ಟು ಇದಕ್ಕಿಂತ ಒಂದು 3-4 ಮಾರ್ಕ್ಸ್ ಕಡಿಮೆ ಇದ್ದರೂ ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ಇನ್ನು SC ಅಭ್ಯರ್ಥಿಗಳು ಆಲ್ಮೋಸ್ಟ್ ಎಲ್ಲ 62+ ಇದ್ದರೆ ನೀವು ಕೂಡ ಪ್ರಾಕ್ಟೀಸನ್ನು ಮಾಡಿರಿ. 62 to 64+ ಇದ್ರೂ ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ಇನ್ನು ST ಅಭ್ಯರ್ಥಿಗಳು ಕೂಡ ನೀವು ಕೂಡ 68 ರೀ, 68, 67 ಇಷ್ಟ ಅಂಕ ಇದ್ದರೆ ನೀವು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ಇನ್ನು ಅದೇ ರೀತಿ EWS ಅಭ್ಯರ್ಥಿಗಳು 65, 64, 62+ ಇದ್ದರೂ ಕೂಡ ನೀವು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ತಿಳಿತಾರೆ. ಇದು ಬಂದು ಪುರುಷ ಅಭ್ಯರ್ಥಿಗಳಿಗೆ. ಹಾಗಿದ್ರೆ ಮಹಿಳೆಯರಿಗೆ ಎಷ್ಟು ಅಂಕನ ತೆಗೆದುಕೊಂಡವರು ಪ್ರಾಕ್ಟೀಸನ್ನು ಮಾಡ್ಬೇಕ್ರಿ. ಸ್ನೇಹಿತರೆ ಇದಕ್ಕಿಂತ ನೀವು 8ರಿಂದ 10 ಅಂಕ ಕಡಿಮೆ ಇದ್ದರೂ ಕೂಡ ನೀವು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ಇಲ್ಲಿ ಮಹಿಳೆಯರು ಕೂಡ ಈಗ ಆಲ್ರೆಡಿ ಪುರುಷರಿಗಿಂತ ಏನು ಕಮ್ಮಿ ಇಲ್ಲ ಅಂತ ಅವರು ಕೂಡ ಕಾಂಪಿಟೇಷನ್ ಕೊಡಕತ್ತಾರ. ಬಟ್ ಆದರೆ ಇಲ್ಲಿ ಎಕ್ಸಾಮ್ ಏನೋ ಬರೆದು ಬಂದಿರ್ತಾರೆ ರೀ, ಇಲ್ಲಂತ ಹೇಳಲ್ಲ. ಬಟ್ ಅವರು ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡಲ್ರಿ. ಮನೆಯಲ್ಲಿ ಅವರು ಏನಾದರೂ ಕೋಚಿಂಗ್ ಸೆಂಟರ್ದಾಗಿದ್ರೆ ಪರವಾಗಿಲ್ಲ ಅಥವಾ ಬೇರೆ ಊರಿನಲ್ಲಿದ್ದರೆ ಪರವಾಗಿಲ್ಲ, ಅವ್ರು ಪ್ರಾಕ್ಟೀಸನ್ನು ಮಾಡ್ತಿರ್ತಾರೆ. ಬಟ್ ಒಂದಿಷ್ಟು ಅಭ್ಯರ್ಥಿಗಳು ಹಳ್ಳಿಂತ್ರ ಹೋಗಿ ಕೋಚಿಂಗ್ ತೊಗೊಂಡಿರ್ತಾರೆ. ಹಳ್ಳಿಯಾಗಿದ್ರೆ ರನ್ನಿಂಗ್ ಗ್ರೌಂಡ್ ಇರಂಗಿಲ್ಲ ರೀ, ಸರಿಯಾಗಿ ರಸ್ತೆ ಇರಂಗಿಲ್ಲ. ಅದಕ್ಕಾಗಿ ಎಷ್ಟೋ ಅಭ್ಯರ್ಥಿಗಳು ಹಳ್ಳಿಯಲ್ಲಿರೋ ಅಭ್ಯರ್ಥಿಗಳು ಫಿಸಿಕಲನ್ನು ಪ್ರಾಕ್ಟೀಸ್ ಮಾಡದೆ ಫೇಲ್ ಆಗಿ ಅಥವಾ ಫಿಸಿಕಲ್ಗೆ ಕೂಡ ಅಟೆಂಡ್ ಆಗಲ್ಲ. ಸ್ಕೋರೆಲ್ಲ ಸಖತ್ತಾಗಿ ಆಗಿರ್ತದೆ ರೀ. ಎಲ್ಲ ಫಿಸಿಕಲೆಲ್ಲ 1:1ಗೆ ಆಯ್ಕೆ ಆಗೋಷ್ಟು ಸ್ಕೋರ್ ಇದ್ದರೂ ಕೂಡ ಅವರು ಇಲ್ಲಿ ಇದಕ್ಕೆ ಸಂಬಂಧಿಸಿದ ಪ್ರಾಕ್ಟೀಸನ್ನು ಮಾಡದೆ ಫಿಸಿಕಲನ್ನು ಅಟೆಂಡ್ ಕೂಡ ಮಾಡೋಂಗಿಲ್ಲ. ಅದಕ್ಕಾಗಿ ಮಹಿಳಾ ಅಭ್ಯರ್ಥಿಗಳು ಕಡಿಮೆ ಸ್ಕೋರ್ ಇದ್ದರೂ ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ಮಹಿಳೆಯರೇ ಆಲ್ಮೋಸ್ಟ್ ಎಲ್ಲರೂ ಕೂಡ ಜನರಲ್ ಕ್ಯಾಟಗರಿ, OBC ಮತ್ತು ST ಅಭ್ಯರ್ಥಿಗಳು ಆಲ್ಮೋಸ್ಟ್ ಎಲ್ಲ ನಿಮ್ದು ಏನಾದರೂ 59, 60 ಏನಾದರೂ ಸ್ಕೋರ್ ಇತ್ತಂದ್ರೆ ನೀವು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿಬಿಡ್ರಿ. ತಿಳಿತಲ್ಲ. ಇನ್ನು ಅದೇ ರೀತಿ ಅದಕ್ಕಿಂತ ಕಡಿಮೆ ಅಂದರೂ ಕೂಡ, ಯಾಕಂದ್ರೆ ನಾರ್ಮಲೈಜೇಷನ್ ಸ್ಕೋರ್ ಬಂದು ಆಡತ್ತಂದ್ರೆ ಸ್ಕೋರ್ ಜಂಪ್ ಆಗಿಬಿಡ್ತೈತೆ ರೀ ಒಮ್ಮೆ ರೀ. ಅದು ಒಬ್ರದ್ದು ಹೆಚ್ಚುನೂ ಆಗ್ಬೋದು ಕಡಿಮೆನೂ ಆಗ್ಬೋದು, ಅದು ಹೇಳೋಕ್ಕಾಗಲ್ಲ ರೀ.
ಅದು ಎಕ್ಸಾಮ್ ಶಿಫ್ಟ್ ಕ್ವಶನ್ ಪೇಪರ್ ಶಿಫ್ಟ್ ಮೇಲೆ ಡಿಪೆಂಡ್ ಆಗಿ ಬರ್ತದೆ ಸ್ಕೋರು. ಅದಕ್ಕಾಗಿ ಆದರೂ ಕೂಡ ಒಂದಿಷ್ಟು ನಾರ್ಮಲೇಷನ್ದಲ್ಲಿ ಒಂದಿಷ್ಟು ವ್ಯತ್ಯಾಸ ಕೂಡ ಹಾಕಿರ್ತಾವೆ. ಒಬ್ಬೊಬ್ಬರಿಗೆ ಅದು ಟಫ್ ಅನಿಸಿರ್ತದೆ ಕ್ವಶನ್ ಪೇಪರ್, ಒಬ್ಬೊಬ್ಬರಿಗೆ ಈಸಿ ಇರ್ತದೆ. ಅದಕ್ಕಾಗಿ ಅವ್ರು ನೋಡಿಕೊಂಡು ನಾರ್ಮಲೇಷನ್ ಮಾರ್ಕ್ಸನ್ನು ಕೊಡ್ತಾರೆ. ಸ್ನೇಹಿತರೆ, ಮಹಿಳೆಯರು ನೋಡಿದರೆ ಇದಕ್ಕಿಂತ 8ರಿಂದ 10 ಮಾರ್ಕ್ಸ್ ಅಂತ ಹೇಳಿದೆ. ಹಾಗಿದ್ರೆ ಜನರಲ್ ಕ್ಯಾಟಗರಿಯವರು ನಾ ಹೇಳಿಬಿಟ್ಟೆ 60+ ಇದ್ರೆ ಮಾಡಿಬಿಡ್ರಿ. 10 ಮಾರ್ಕ್ಸ್ ಅಂತ ತಿಳ್ಕೊಬಿಡಿ. 60+ ಇದ್ರೆ ಮಹಿಳೆಯರು ಕೂಡ ಪ್ರಾಕ್ಟೀಸ್ ಮಾಡಿರಿ. ಅದೇ ರೀತಿ OBC ಅಭ್ಯರ್ಥಿಗಳು ಕೂಡ ನೀವು ಕೂಡ 58 ಐತಿ ಇದ್ರೂ ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿರಿ. ಸ್ನೇಹಿತರೆ, ನೀವು ಇದು ರನ್ನಿಂಗನ್ನು ಮಾಡೋದ್ರಿಂದ ಏನು ಕಳೆದುಕೊಳ್ಳಲ್ರಿ, ಫಿಸಿಕಲಿ ಫಿಟ್ ಇರ್ತೀರಿ ಕೂಡ. ಮತ್ತು ಇದ್ರ ಜೊತೆಗೆ ಯೋಗ ಮತ್ತು ಅದೇ ರೀತಿ ಫಿಸಿಕಲಿ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಿಮ್ಮ ಬಾಡಿ ಕೂಡ ಫಿಸಿಕಲಿ ಫಿಟ್ ಇರ್ತದೆ. ನೀವು ಯಾವುದೇ ರೀತಿಯ ಹೊಲ್ಲಾಣ ಕೆಲಸ ಮಾಡಿರಿ, ಯಾವುದೇ ರೀತಿಯ ಬೇರೆ ಕಡೆ ಕೆಲಸಕ್ಕಾದರೂ ಹೋದರೂ ಕೂಡ ಅಲ್ಲಿ ನಿಮ್ಮದು ವರ್ಕ್ ಮಾಡೋಕೆ ಬೇಸರ ಆಗಂಗಿಲ್ಲ ರೀ. ಮನುಷ್ಯ ಯಾವಾಗಲೂ ಚಟುವಟಿಕೆಯಿಂದ ಇರ್ತಾನೆ, ಆ ರೀತಿ ಇರ್ತದೆ. ಅದಕ್ಕಾಗಿ ನೀವು ಕೂಡ ಪ್ರಾಕ್ಟೀಸನ್ನು ಮಾಡಿರಿ. ಸ್ನೇಹಿತರೆ, ಎಲ್ಲರೂ ಕೂಡ ಇಷ್ಟು ಅಂಕ ಇದ್ದರೆ ನೀವು ಕೂಡ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರಿ. ಫಿಸಿಕಲ್ ಪ್ರಾಕ್ಟೀಸ್ ರೀ, ಅದು ನಿಮ್ಮದು ಫಿಸಿಕಲ್ಗೆ ಸಂಬಂಧಿಸಿದಂತೆ. ಫಿಸಿಕಲ್ ಯಾವಾಗಾದರೂ ಬಿಡಲಿ, ನೀವು ಫಿಸಿಕಲಿ ಫಿಟ್ ಇದ್ರಂದ್ರೆ ನಡು ರಾತ್ರಿ ಎದ್ದು ಓಡಪ್ಪ ಅಂದರೂ ಕೂಡ ಓಡ್ತೀರಿ, ತಿಳಿತಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸನ್ನು ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಆದಷ್ಟು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಮೇಲಿದ್ದರೆ ಮೇಲು, ಫಿಮೇಲ್ ಇದ್ದರೆ ಫಿಮೇಲು ಸ್ಕೋರನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಿಸಿದ 1:1ಗೆ ಕಟಾಪ್ ಎಕ್ಸ್ಪೆಕ್ಟೆಡ್ ಕಟಾಪ್ ಎಷ್ಟಾಗುತ್ತೆ ಅಂತ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮತ್ತೆ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನಪ್ಪ ಅಂದ್ರೆ, ಯಾರೆಲ್ಲ SSC GD ಎಕ್ಸಾಮನ್ನು ಬರ್ತೀರ ಆದಷ್ಟು RRB D ಗ್ರೂಪ್ ಆಗಿರ್ಬೋದು, ALP ಆಗಿರ್ಬೋದು, NTPC ಎಕ್ಸಾಮನ್ನು ಕೂಡ ಬರೀರಿ. ಸೇಮ್ ಸಿಲೆಬಸ್ ಇರುತ್ತೆ, ಆರಾಮಾಗಿ ಎಕ್ಸಾಮ್ ಕೂಡ ಕ್ರ್ಯಾಕ್ ಆಗುತ್ತೆ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಈ ಸಾರಿ ಇಲ್ಲಿ ನಿಮ್ಮದು 5 ಕಿಲೋಮೀಟರ್ ರನ್ನಿಂಗ್ ಓಡೋದಾದ್ರೆ ಅಲ್ಲಿ ಕೇವಲ RRB ಗ್ರೂಪ್ ಡಿಯಲ್ಲಿ ಕೇವಲ 1 ಕಿಲೋಮೀಟರ್ ರನ್ನಿಂಗ್ ಇರ್ತದೆ ರೀ. ಅದಕ್ಕಾಗಿ ಈಸಿ ಇರ್ತದೆ, ನಿಮಗಂತೂ ಫುಲ್ ಈಸಿ ಆಗ್ತದೆ ರೀ. ಆದಷ್ಟು ಎಲ್ಲರೂ ಕೂಡ ಸ್ಟಡಿ ಮಾಡಿ ಅಂತ ಹೇಳ್ದ. ಸ್ನೇಹಿತರೆ, ನಿಮಗೇನಾದರೂ RRB D ಗ್ರೂಪ್ಗೆ ಸಂಬಂಧಿಸಿ ಸಿಲೆಬಸ್ಸಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತಂದರೆ 9538151535 ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.